ನಮಸ್ಕಾರ ವೀಕ್ಷಕರೇ, ನಾನು ಅಭಿಷೇಕ್ ಆ್ಯಂಡ್ ಇವತ್ತು ನಾವು ನೋಡ್ತಿರುವಂಥದ್ದು ಸೆಕೆಂಡ್ ಜನರೇಷನ್ ಹ್ಯುಂಡೈ ವೆನ್ಯೂ ಬಗ್ಗೆ. ಹ್ಯುಂಡೈ ವೆನ್ಯೂ ನಿಮಗೆಲ್ಲ ಗೊತ್ತೇ ಇದೆ, ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥ ಒಂದು ಕಾರು ಅಂತ ಹೇಳ್ಬೋದು. ಅದರ ಸೇಲ್ಸ್ ಕೂಡ ತುಂಬ ಜಾಸ್ತಿ ಇದೆ. ಹ್ಯುಂಡೈ ಕ್ರೆಟಾ ತಗೊಳಕ್ ಆಗದಿರೋರು ಅಥವಾ ಕ್ರೆಟಾಗಿಂತ ಒಂದು ಸ್ವಲ್ಪ ಕಮ್ಮಿ ಪ್ರೈಸಲ್ಲಿ ಆ ಒಂದು ಸಬ್ 4 ಮೀಟರ್ ಅಲ್ಲಿ ನಿಮಗೆ ಒಂದು SUV ಬೇಕು ಅಂದ್ರೆ ಹ್ಯುಂಡೈ ಕಡೆಯಿಂದ ಇರುವಂತಹ ಒಂದು ಕಾರು ವೆನ್ಯೂ ಅನ್ನೋಂಥದ್ದು ತುಂಬಾನೇ ಫೇಮಸ್ ಮಿಡಲ್ ಕ್ಲಾಸ್ ಪೀಪಲ್ ಅಲ್ಲಿ. ಇವಾಗ ಹ್ಯುಂಡೈ ಅವರು ವೆನ್ಯೂಗೆ ಫೇಸ್ ಲಿಫ್ಟ್ ಟಚ್ ಅನ್ನ ಕೊಡ್ತಿದ್ದಾರೆ. ಸಿಕ್ಕಾಪಟ್ಟೆ ಚೇಂಜಸ್ ನೆಲ್ಲ ಮಾಡಿದ್ದಾರೆ. ಎಕ್ಸ್ಟೀರಿಯರ್ ನೋಡಿದ್ರೆ ಇದು ಹ್ಯುಂಡೈ ವೆನ್ಯೂನ ಅನ್ನುವಷ್ಟು ಕೂಡ ಒಂದು ಬದಲಾವಣೆಗಳನ್ನೆಲ್ಲ ಅವರು ಈ ಒಂದು ಕಾರಲ್ಲಿ ತಂದಿದ್ದಾರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಒಂದು ಕಾರ್ನ ಏನೆಲ್ಲ ಚೇಂಜಸ್ ಆಗಿರುತ್ತೆ, ಹೊಸ ಕಾರ್ ಬಂದಾಗ ಏನೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳ್ತಾ ಇದೀವಿ. ಹಾಗಾದ್ರೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹ್ಯುಂಡೈ ಅವರು ಹೊಸ ವೆನ್ಯೂನ ಒಂದು ಟೀಸರ್ ನ ಬಿಟ್ಟಿದ್ದಾರೆ. ಅಂಡ್ ಈ ಒಂದು ಕಾರು 4ನೇ ತಾರೀಕು ನವೆಂಬರ್ 2025 ಅಂದ್ರೆ ಮುಂದಿನ ತಿಂಗಳು 4ನೇ ತಾರೀಕಿಗೆ ಇದು ಲಾಂಚ್ ಆಗ್ತಾ ಇದೆ. ಇನ್ನೇನು ಒಂದು 4-5 ದಿನ ಅಷ್ಟೇ. ರೀಸೆಂಟ್ಲಿ ಅವರು ಇದನ್ನ ರಿವೀಲ್ ಕೂಡ ಮಾಡಿದ್ರು. ತುಂಬಾ ಶಾರ್ಪರ್ ಆಗಿರುವಂತಹ ಒಂದು ಎಕ್ಸ್ಟೀರಿಯರ್ ಡಿಸೈನ್ ನಾವು ಇದ್ರಲ್ಲಿ ನೋಡಬಹುದು, ಹೊಸ ಇಂಟೀರಿಯರ್ ನೋಡಬಹುದು. ಅದೇ ರೀತಿ ಹಲವಾರು ಟೆಕ್ ಗಳನ್ನ ಕೂಡ ಅವರು ಇದರಲ್ಲಿ ಆಡ್ ಮಾಡಿದ್ದಾರೆ. ನಾನು ಅವಾಗಲೇ ಹೇಳಿದಂಗೆ ಈ ಒಂದು ಕಾರು ಸಬ್ 4 ಮೀಟರ್ ಅಲ್ಲಿ ಇರುತ್ತೆ. ಡಿಸೈನ್ ಬಗ್ಗೆ ನೋಡೋಣ, ಹೊಸ ಡಿಸೈನ್ ಹೇಗಿದೆ ಅಂತ. ತುಂಬಾ ಸ್ಕ್ವೇರಿಶ್ ಆಗಿರುವಂತಹ ಫ್ರಂಟ್ ಪ್ರೊಫೈಲ್ ಅಂತ ಹೇಳ್ಬೋದು. ತುಂಬಾ ಎಡ್ಜಸ್ ಅನ್ನೆಲ್ಲ ನಾವು ಇದ್ರಲ್ಲಿ ನೋಡಬಹುದು. ಅದೇ ರೀತಿ ಪ್ಯಾರಾಮೆಟ್ರಿಕ್ ಗ್ರಿಲ್ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ. ಫ್ರಂಟ್ ಅಲ್ಲಿ ತುಂಬಾ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ನಮಗೆ ಸ್ವಲ್ಪ ಸ್ಲಿಮ್ಮರ್ ಆಗಿರುವಂತಹ LED DRL ನಾವು ಇಲ್ಲಿ ಫ್ರಂಟ್ ಅಲ್ಲಿ ನೋಡಬಹುದು. ನಿಮಗೆ ಬೇರೆ ಒಂದು ಕಾರಲ್ಲಿ ಸಿಗುವಂತಹ ತುಂಬಾ ವಿಡ್ತ್ ಇರುವಂತದ್ದಲ್ಲ, ತುಂಬಾ ಸ್ಲಿಮ್ಮರ್ ಆಗಿರುವಂತಹ ಒಂದು ಶಾರ್ಪ್ ಆಗಿರುವಂತಹ ಒಂದು DRL ನಮಗೆ ಇದ್ರಲ್ಲಿ ಸಿಗುತ್ತೆ. ಹೆಡ್ ಲ್ಯಾಂಪ್ ಹೇಳೋದಾದ್ರೆ ನಮಗೆ ಇದನ್ನ ವರ್ಟಿಕಲಿ ಅವರು ಸ್ಟ್ಯಾಕ್ ಮಾಡಿದ್ದಾರೆ. ಲುಕ್ ಒಂದು ಸ್ವಲ್ಪ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಲಾಸ್ಟ್ ಟೈಮ್ ರೆವೆನ್ಯೂ ಅಲ್ಲಿ ನಮಗೆ ಸ್ಕ್ವೇರ್ ಶೇಪ್ ಅಲ್ಲಿ ಒಂದು ಹೆಡ್ ಲ್ಯಾಂಪ್ ನೆಲ್ಲ ಕೊಡ್ತಾ ಇದ್ರು, ಈಗ ಅದನ್ನ ವರ್ಟಿಕಲ್ ಆಗಿ ಕೊಡ್ತಾ ಇದ್ದಾರೆ. ಬಂಪರ್ ಅಲ್ಲಿ ನಮ್ಗೆ ಇವಾಗ ಮೆಟಾಲಿಕ್ ಫಿನಿಶಿಂಗ್ ಸಿಗ್ತಾ ಇದೆ. ಸ್ಕಿಡ್ ಪ್ಲೇಟ್ ನಮಗೆ ಸ್ವಲ್ಪ ದೊಡ್ಡದಾಗಿರುವಂತಹ ಏರ್ ಇಂಟೇಕ್ ನಮಗೆ ಇದ್ರಲ್ಲಿ ಸಿಗುತ್ತೆ. ಹಾಗೆ ಒಂದು ಕಮಾಂಡಿಂಗ್ ಆಗಿರುವಂತಹ ಒಂದು SUV ಪ್ರೊಫೈಲ್ ನಮಗೆ ಈ ಒಂದು ಕಾರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಸೈಡ್ ಅಲ್ಲಿ ನೋಡುವಾಗ ನಮಗೆ ಡ್ಯುಯಲ್ ಟೋನ್ ನ ಅಲಾಯ್ ವೀಲ್ಸ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಅಂಡ್ ರಿಯರ್ ಡಿಸೈನ್ ಬಗ್ಗೆ ನೋಡುವಾಗ ನಮಗೆ ಹ್ಯುಂಡೈ ನ ಗ್ಲೋಬಲ್ ಡಿಸೈನ್ ನಮಗೆ ಹಿಂದ್ಗಡೆ ಸಿಗುತ್ತೆ. ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಆಗಿರ್ಬೋದು, ನಮಗೆ LED ಟೈಲ್ ಲ್ಯಾಂಪ್ಸ್ ಆಗಿರ್ಬೋದು, ಎಲ್ಲಾನು ಕೂಡ ನಮಗೆ ಈ ಒಂದು ಕಾರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಫಂಕ್ಷನಲ್ ರೂಫ್ ರಿಲ್ಸ್ ಮತ್ತೆ ಶಾರ್ಕ್ ಫಿನ್ ಆಂಟೆನಾ ಏನಿದೆ ಈ ಒಂದು ಕಾರ್ನ ಲುಕ್ ಅನ್ನ ಇನ್ನೂ ಸ್ವಲ್ಪ ಎನ್ಹಾನ್ಸ್ ಮಾಡ್ತಿದೆ. ಈ ಒಂದು ಕಾರಲ್ಲಿ ಇಂಟೀರಿಯರ್ ಅಲ್ಲಿ ಚೇಂಜ್ ಆಗಿದೆ. ಅದು ಹೇಳೋದಕ್ಕಿಂತ ಮುಂಚೆ ಇದ್ರ ಒಂದು ಸೈಜ್ ನ ಹೇಳ್ಬಿಡ್ತೀನಿ. ಇದರ ಲೆಂತ್ ಬಂದು ನಮಗೆ 3995 mm ಇದೆ. 1800 mm ವಿಡ್ತ್ ಇದೆ. 1665 mm ಹೈಟ್ ಇದೆ. ಅದೇ ರೀತಿ ನಮಗೆ 2520 mm ವೀಲ್ ಬೇಸ್ ನಮಗೆ ಸಿಗುತ್ತೆ. ಹಾಗಾಗಿ ಇದರ ಒಂದು ಹೆಡ್ ರೂಮ್ ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು. ಕ್ಯಾಬಿನ್ ಈಗ ಇನ್ನೂ ಸ್ವಲ್ಪ ಸ್ಪೇಷಿಯಸ್ ಆಗಿದೆ ಅನ್ನೋಂಥ ಫೀಲ್ ಕೊಡುತ್ತೆ. ತುಂಬಾ ಪ್ರೀಮಿಯಂ ಇಂಟೀರಿಯರ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಅದೇ ರೀತಿ ಒಂದು ಕಾರ್ನ ಸಸ್ಪೆನ್ಷನ್ ಅವರು ಟ್ಯೂನ್ ಮಾಡಿದ್ದಾರೆ ಫಾರ್ ಬೆಟರ್ ರೈಡ್ ಅಂಡ್ ಕಂಫರ್ಟ್ ಅಂತ ಹೇಳ್ಬೋದು. ಹಾಗೆ ನೀವು ಫಾಸ್ಟ್ ಆಗಿ ಹೋಗುವಾಗ ಸ್ಟೆಬಿಲಿಟಿ ಕೂಡ ಅದು ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಡ್ಯುಯಲ್ ಟೋನ್ ಥೀಮ್ ಇರುವಂತಹ ಒಂದು ಇಂಟೀರಿಯರ್ ನಮಗೆ ಈ ಒಂದು ಕಾರಲ್ಲಿ ಸಿಗುತ್ತೆ. ಡ್ಯುಯಲ್ ಸ್ಕ್ರೀನ್ ಲೇಔಟ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಸೊ ಈ ಎರಡು ಸ್ಕ್ರೀನ್ ಅಲ್ಲಿ ನಮಗೆ 10.25 ಇಂಚಿನ ಒಂದು ಸ್ಕ್ರೀನ್ ನಮಗೆ ಇದ್ರಲ್ಲಿ ಸಿಗುತ್ತೆ. ಈ ಒಂದು ಸ್ಕ್ರೀನ್ ಇಂದನೇ ನಮಗೆ ಇದೊಂದು ಸ್ವಲ್ಪ ಜಾಸ್ತಿ ಪ್ರೀಮಿಯಂ ಅಂತ ಅನ್ಸೋಕ್ ಶುರು ಆಗುತ್ತೆ. ಜಾಸ್ತಿ ಸ್ಪೇಷಿಯಸ್ ಆಗಿರುವಂತ ಒಂದು ಫೀಲ್ ನಮಗೆ ಈ ಒಂದು ಇಂಟೀರಿಯರ್ ಕೊಡುತ್ತೆ. ನಮಗೆ ಡ್ಯುಯಲ್ ಟೋನ್ ಇಂಟೀರಿಯರ್ ಇದರ AC ಕಂಟ್ರೋಲ್ಸ್ ಮತ್ತೆ ಸೆಂಟರ್ ಕನ್ಸೋಲ್ ಬಗ್ಗೆ ಮಾತಾಡಬೇಕಾದ್ರೆ ತುಂಬಾ ಕ್ಲೀನ್ ಆಗಿ ಅದನ್ನ ಪ್ಲೇಸ್ ಮಾಡಿದ್ದಾರೆ. ಯಾವುದೇ ಕನ್ಫ್ಯೂಷನ್ ಅಲ್ಲಿ ಇರೋ ತರ ಕಾಣಿಸಲ್ಲ ನಮಗೆ. ಅದೇ ರೀತಿ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ ಸಿಗುತ್ತೆ. ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಆಗಿರ್ಬೋದು, ಆಪಲ್ ಕಾರ್ ಪ್ಲೇ ಆಗಿರ್ಬೋದು, ಎಲ್ಲಾನು ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ. ಸೊ ಜಾಸ್ತಿ ಫೀಚರ್ ನ ಇದರಲ್ಲಿ ತುಂಬಿಸಿದ್ದಾರೆ. ಎಂಜಿನ್ ಆಪ್ಷನ್ಸ್ ಬಗ್ಗೆ ಮಾತಾಡಬೇಕಾದ್ರೆ 1.2 ಲೀಟರ್ ನ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಇದೆ, ಪೆಟ್ರೋಲ್ ಇಂಜಿನ್ ಇದೆ. ಅದೇ ರೀತಿ 1 ಲೀಟರ್ ನ ಟರ್ಬೋ ಪೆಟ್ರೋಲ್ ಇದೆ. ಅದೇ ರೀತಿ 1.5 ಲೀಟರ್ ನ ಡೀಸೆಲ್ ಇಂಜಿನ್ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ. 5 ಸ್ಪೀಡ್ ಮ್ಯಾನುವಲ್ ಆಗಿರ್ಬೋದು, 6 ಸ್ಪೀಡ್ IMT, ಅದೇ ರೀತಿ 6 ಸ್ಪೀಡ್ DCT ಗೇರ್ ಬಾಕ್ಸ್ ಕೂಡ ಸಿಗುತ್ತೆ. ಈ ಒಂದು ಕಾರ್ನ ಪ್ರೈಸ್ ಅವರು ಇನ್ನೂ ಕೂಡ ರಿವೀಲ್ ಮಾಡಿಲ್ಲ, ಬಟ್ ಕಾರ್ನ ಮಾತ್ರ ತುಂಬಾ ಚೆನ್ನಾಗಿ ಒಂದು ಕಾರ್ ಬರುತ್ತೆ ಅಂತ ಅನ್ಸುತ್ತೆ. ಈ ಒಂದು ಕಾರ್ನ ನಾವು 6th and 7th ಡ್ರೈವ್ ಮಾಡ್ತಾ ಇದೀವಿ. ಅಲ್ಲಿ ನಮಗೆ ಡೀಟೇಲ್ ಆಗಿರುವಂತಹ ಒಂದು ರಿವ್ಯೂನ ನಾನು ನಿಮಗೆ ಕೊಡ್ತೀವಿ. ಇದಿಷ್ಟು ಈ ವಿಡಿಯೋ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ.